ಸಂಘಟನೆಯನ್ನು ಕಟ್ಟುವಾಗ ಅಷ್ಟೊಂದು ಸುಲಭ ಅಂತ ನನಗೆ ಅನ್ನಿಸ್ಲಿಲ್ಲ. ಆಮೇಲೆ ಯಾವುದ್ರಲ್ಲೂ ರಾಜಿ ಆಗ್ತಾ ಇರಲಿಲ್ಲ. ಯಾವುದರಲ್ಲಿ ರಾಜಿ ಆಗ್ತಿರಲಿಲ್ಲ. ಯಾವ ಮಂತ್ರಿಗಳ ಹತ್ರ ಹೋಗಿ ನಾನು ಇನ್ನೊಬ್ಬರ ಥರ ಒಂದು BDS ಸೈಟಿಗೆ ಒಂದು ಅಪ್ಲಿಕೇಶನ್ ಹಾಕಿದ್ದ ಇತಿಹಾಸವೂ ಇಲ್ಲ. ಯಾರ ಹತ್ರ ತಲೆ ತಗ್ಸಿದ ಇತಿಹಾಸವೂ ಇಲ್ಲ. ಕನ್ನಡದ ವಿಚಾರ ಬಂದಾಗ ಯಾವನ ಜೊತೆ ರಾಜಿ ಆಗಿದ್ದ ಇತಿಹಾಸವೂ ಇಲ್ಲ. ರಾಜಿ ಆಗ್ತಿರಲಿಲ್ಲ. ಅವತ್ತಿನ ಕಾಲಕ್ಕೆ ಒಂದು ದೊಡ್ಡ ಅನೇಕ ಸಂದರ್ಭದಲ್ಲಿ ನನಗೆ ಅವರಿರು ಮುಖ್ಯಮಂತ್ರಿಗಳು ಒಂದಷ್ಟು ಆಸೆ ತೋರಿಸಿದ್ದಾರೆ. ಎಸ್.ಎಂ. ಕೃಷ್ಣ ಅವರಿದ್ದಾಗ ನನಗೆ ಇಬ್ಬರು ಮಕ್ಕಳು. ಆ ಇಬ್ಬರು ಮಕ್ಕಳು ಹುಟ್ಟುವಾಗಲೂ ನಾನು ಜೈಲಲ್ಲೇ ಇದ್ದೆ. 2004 ಕಾವೇರಿ ಇಶ್ಯೂ. ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ. ಅವರೇನು ಮಾಡಿದ್ರು, ಗಾಳಿ ಆಂಜನೇಯನ ದೇವಸ್ಥಾನದ ಮುಂದೆ ಮಂಡ್ಯಕ್ಕೆ ಪಾದಯಾತ್ರೆ ಹೋಗುವಾಗ ಪ್ರಮಾಣ ಮಾಡ್ತಾರೆ. ನಾನು ಅಧಿಕಾರ ಹೋದರೂ ಚಿಂತೆ ಇಲ್ಲ, ನಾನು ಈ ಪರಿಸ್ಥಿತಿಯಲ್ಲಿ ತಮಿಳ್ನಾಡಿಗೆ ನೀರು ಕೊಡಲ್ಲ, ಕಾವೇರಿ ನೀರು ಕೊಡಲ್ಲ ಅಂತ. ಪಾದಯಾತ್ರೆ ಹೋದವರು ರಾತ್ರಿ ಹೈಕಮಾಂಡ್ ಆದೇಶ ಆಗುತ್ತೆ, ನೀವು ಅಧಿಕಾರ ಉಳಿಸ್ಕೋಬೇಕು ಅಂದರೆ ನೀವು RTMC ನೀರು ಬಿಡಲೇಬೇಕು ಅಂತ. ಆಗ ನೀರು ಬಿಟ್ಬಿಡ್ತಾರೆ, RTMC ನೀರು. ಯಾರೋ ಮಾಧ್ಯಮದಲ್ಲಿ ಹೇಳ್ತಾರೆ, ನಾರಾಯಣಗೌಡ್ರೆ ನೀರು ಬಿಟ್ಬಿಟ್ರು ನಿಮ್ಮ ಕೃಷ್ಣ ಅವರು. ಆಗ ರಾತ್ರಿ ಅವ್ರ ಮನೆ ಮುಂದೆ ದೊಡ್ಡ ಗಲಾಟೆ ಮಾಡ್ತೀನಿ. ಮತ್ತೆ ಇಲ್ಲಿ ಅಧಿಕಾರ ಹೋದ್ರೂ ಚಿಂತೆ ಇಲ್ಲ, ನೀರು ಬಿಡಲ್ಲ ಪ್ರತಿಜ್ಞೆ ಮಾಡಿದಂಥವ್ರು. ಹೈಕಮಾಂಡ್ ಆದೇಶ, ಅಧಿಕಾರ ಬಿಟ್ಬಿಟ್ರು ನೀರು. ದೊಡ್ಡ ಗಲಾಟೆ ಮಾಡ್ತೀನಿ, ನನ್ನ ಬಂಧಿಸಿ ತಗೊಂಡೋಗಿ ಜೈಲಲ್ಲಿ ಇಡ್ತಾರೆ. ನೀವು ಕೃಷ್ಣ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡ್ತೀರಿ ಇವತ್ತು? ಅದಕ್ಕಿಂತ ಮುಂಚೆ ದೇವೇಗೌಡರು ಅದೇ ಮಾಡಿದ್ರು. ದೇವೇಗೌಡರು ಸಹ ಕಾವೇರಿ ವಿಚಾರಕ್ಕೋಸ್ಕರ ನಮ್ಮನ್ನು ತಗೊಂಡೋಗಿ ಎಲ್ಲ ಜೈಲಲ್ಲಿ ಇಟ್ಟರು. ಅವರು ಸಹ RTMC ನೀರು ಬಿಟ್ಟರು. ದೇವೇಗೌಡರು ತಗೊಂಡೋಗಿ ನನ್ನ ಜೈಲಲ್ಲಿ ಇಟ್ಟಾಗ ನನ್ನ ಮನೆಯಲ್ಲಿ ಮಗಳು ಹುಟ್ಟಿದ್ಲು, ನಾನು ಜೈಲಲ್ಲಿ ಇದ್ದೆ. ಎಸ್.ಎಂ. ಕೃಷ್ಣ ಅವ್ರು ತಗೊಂಡೋಗಿ ನನ್ನ ಜೈಲಲ್ಲಿ ಇಟ್ಟಾಗ ಮಗ ಹುಟ್ಟಿದ್ದ, ಜೈಲಲ್ಲಿದ್ದೆ. ಇಬ್ಬರು ಮಕ್ಕಳು ಹುಟ್ಟುವಾಗಲೂ ಜೈಲಲ್ಲೇ ಇದ್ದೆ. ಹಾಗಾಗಿ ಬಹುತೇಕರು ಎಲ್ಲರೂ ಸಹ ನನಗೆ ಕೊಟ್ಟ ಕೊಡುಗೆ, ಉಡುಗೊರೆ ಏನಪ್ಪ ಅಂದರೆ ಜೈಲು, ಕೇಸು. ಬಹುಶಃ ನಾನು ಮಾಡಿದ್ದ ಕನ್ನಡದ ಕೆಲಸ ಇದೇನಾದರೂ ತಮಿಳ್ನಾಡಲ್ಲಿ ಮಾಡಿದರೆ ಅಲ್ಲಿ ಪರಿಸ್ಥಿತಿ ನನ್ನ ಹಾಗೆ ನೋಡ್ತಿದ್ರು ಏನೋ ಗೊತ್ತಿಲ್ಲ. ಬಹುಶಃ ರಾಜಕೀಯದಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಇರ್ತಿದ್ರು. ಹೌದು. ಆದರೆ ಎಲ್ಲರೂ ಕರೀತಾರೆ, ಬಂದ್ಬಿಡಿ ನಮ್ಮ ಪಕ್ಷಕ್ಕೆ. ಪಕ್ಷದ ಗುಲಾಮನಾಗಬೇಕು ಅಂತ ಅನ್ಕೋತಾರೋ ಹೊರತು, ಇಷ್ಟು ವರ್ಷ ಚಳವಳಿ ಮಾಡಿದಂಥ ನಾರಾಯಣಗೌಡರಿಗೆ ಪಕ್ಷತೀರ್ಥವಾಗಿ ಎಲ್ಲವನ್ನು ಬಿಟ್ಟು ನಾವು ಅವ್ರನ್ನೇನಾದರೂ ಒಂದು ಮಾಡಿದ್ರೆ, ಯಾವುದೋ ಒಂದು ವಿಧಾನಸಭೆಯಲ್ಲೋ ವಿಧಾನ ಪರಿಷತ್ತಲ್ಲೋ ಒಂದು ಧ್ವನಿ ಆದರೆ, ಧ್ವನಿ, ಕೂಗೋ ಧ್ವನಿ. ಅವತ್ತು ನೋಡಿ 7 ಜನ MESನವರು ವಿಧಾನಸಭೆಗೆ ಬಂದು ಗಲಾಟೆ ಮಾಡೋರು. ನಮಗೆಲ್ಲ ಕಾಗದ ಪತ್ರಗಳನ್ನು ಮರಾಠಿಲಿ ಕೊಡಿ, ನೀವು ಸ್ಪೀಕರ್ಗೆ ಹೇಳೋರು, ಮರಾಠಿಲಿ ನಮಗೆ ಹೇಳಬೇಕು, ನೀವೆಲ್ಲ ಮಾತಾಡಬೇಕು. ಹೌದು, ಮನೋಹರ್ ಕಿಣೇಕರು, ಸಂಭಾಜಿ ಪಾಟೀಲ್ ಇವರೆಲ್ಲ. ನೋಡಿ, ನಾನು ಬೆಳಗಾವಿ 25 ವರ್ಷ ಬೆಳಗಾವಿಲಿ ಒಬ್ಬ ಕನ್ನಡದವ್ರು ಮೇಯರ್ ಆಗೋಕ್ಕಾಗಿರಲಿಲ್ಲ. ನಾನು ಬೆಳಗಾವಿ ಕಡೆ ಹೋಗುವಾಗ ಒಂದು ದಿನ ಮನೋಹರ್ ಕಿಣೇಕರ್ ಅನ್ನೋ ಒಬ್ಬ ಶಾಸಕ ಫೋನ್ ಮಾಡ್ತಾ ಇದ್ದಾನೆ, ಏನು ನೀನು ಬೆಳಗಾವಿಗೆ ಬರ್ತಾ ಇದೆಯಾ, ಬಂದು ವಾಪಸ್ ಹೋಗ್ತೀಯ ಬೆಳಗಾವಿಗೆ, ನೀನು ಬೆಂಗಳೂರಿಗೆ ನೋಡ್ತೀವಿ ನಾವು. ಅಯ್ಯೋ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ಕಿತ್ತೂರು ರಾಣಿ ಚೆನ್ನಮ್ಮನ ಪುಣ್ಯಭೂಮಿ, ರಾಯಣ್ಣನ ಧರ್ಮಭೂಮಿ, ಕರ್ಮಭೂಮಿ ಬೆಳಗಾವಿಗೆ ನೀನು ಯಾವನು ನನಗೆ ಬೆಳಗಾವಿಗೆ ಹೆಂಗೆ ಬರ್ತೀಯ ಅಂತ ಹೇಳ್ತೀಯಲ್ಲ, ಬರ್ತೀನಿ ನೋಡು ಅಂತ ಸವಾಲು ತೊಗೊಂಡು ಹೋಗ್ತೀನಿ ಬೆಳಗಾವಿಗೆ. ಅವನ ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರು ಇಲ್ಲ, ಒಂದು ಸರ್ಕಲ್ ಬರುತ್ತೆ. ಆ ಸರ್ಕಲ್ ಒಂದು ಸ್ಟೇಜ್ ಹಾಕಿ ಅವನಿಗೆ ಬಾಯಿಗೆ ಬಂದಂಗೆ ಮನೆವರೆಗೂ ಮೈಕ್ ಕಟ್ಟಿಸಿರ್ತೀನಿ. ಅವತ್ತು ಕ್ಲಾಸ್ ಸರಿ, ಕಿಣೇಕರ್ ಮನೆವರೆಗೂ ಹೆಂಗೆ ಬೇಕು ಹಂಗೆ ಅವನಿಗೆ ಚಾರ್ಜ್ ಮಾಡ್ತೀನಿ. ಮಾಡಿದ ಮೇಲೆ ಆ ವೇದಿಕೆಯಿಂದ ಇಳಿಯುವಾಗ ಒಬ್ಬ ಹೆಣ್ಣು ಮಗಳು ಬಂದು, ಅಣ್ಣ ಇವತ್ತು ನಮ್ಗೆ ಹಾಲು ಕುಡಿದಷ್ಟು ಖುಷಿ ಆಯಿತು ಅಣ್ಣ, ಇದನ್ನು ಯಾರು ಇವತ್ತವರೆಗೂ ಹೇಳೋಕ್ಕಾಗಿರಲಿಲ್ಲ ಇವ್ರ ಮುಂದೆ, ನೀವು ಭಾರಿ ಚೆನ್ನಾಗಿ ಹೇಳಿದ್ರಿ ಅಣ್ಣ, ನನ್ನ ಮನೆ ಇಲ್ಲೇ ಇದೆ ಅಣ್ಣ, ಬಂದು ಅರ್ಧ ಟೀ ಕುಡ್ಕೊಂಡು ಹೋಗ್ತೀರಾ ಅಂತ. ಆಗ ಟೀ ಕುಡಿಯೋಕ್ಕೆ ಅಂತ ಹೋಗ್ತೀನಿ ಅವ್ರ ಮನೆಗೆ. ಈ ಏರಿಯಾ ಕಾರ್ಪೆಟ್ರ್ ಯಾರು ಅಂತ ಕೇಳಿದಾಗ ಸಂಭಾಜಿ ಪಾಟೀಲ್ ಏರಿಯಾ ಕಾರ್ಪೆಟ್ರು.
ಆಮೇಲೆ ಅವನು ಎಮ್ ಎಲ್ ಎ ಆಗಿದ್ದು. ಮೊದಲು ಕಾರ್ಪೊರೇಟ್ರು, ಮೇಯರು, ಆಮೇಲೆ ಎಮ್ ಎಲ್ ಎ. ಹಾ. ಜೈಲಲ್ಲಿ ಇತ್ಕೊಂಡು ಮೇಯರ್ ಆದಂಥವನು ಸಂಭಾಜಿ ಪಾಟೀಲ್. ಆಗ ಕೇಳ್ತೀನಿ, ಅದಾದ ಮೇಲೆ ಆಯಿತು ಮಾತಾಡ್ಸಿ ಅಲ್ಲಿಂದ ಬಂದ ಮೇಲೆ ಅಲ್ಲಿ ನಿಮ್ಗೆ ಯಾರು ಪ್ರೋಗ್ರಾಮಲ್ಲಿ ಪ್ರಾಬ್ಲಮ್ ಮಾಡಲಿಲ್ಲ? ಇಲ್ಲ ಭಾರಿ ಪೊಲೀಸ್ ಬಂದೋಬಸ್ತ್ ಇತ್ತು ಅವತ್ತು. ಸಿಕ್ಕಾಪಟ್ಟೆ ಪೊಲೀಸ್ ಚೆನ್ನಾಗಿತ್ತು, ಭಾರಿ ಜೋರಾಗಿತ್ತು. ಹಾಗಾಗಿ ಬೆಳಗಾವಿಯಲ್ಲಿ ಯಾವ ಧ್ವನಿ ಎತ್ತಕ್ಕೆ ಹಂಚುತ್ತಿದ್ದಂಥ ಬೆಳಗಾವಿ ನಗರ ಬಿಟ್ಟರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ತುಂಬ ಕನ್ನಡದ ಪ್ರೀತಿ ಇತ್ತು. ಆದರೆ ಒಬ್ಬ ಲೀಡರ್ ಬೇಕಾಗಿತ್ತು, ನಾಯಕ ಬೇಕಾಗಿತ್ತು. ಯಾವಾಗ ನಾನು ಈ ಥರದೆಲ್ಲ ಒಂದೊಂದು ನೇರ ಸ್ಟೇಟ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ನೋ ಆಗ ಅವರೆಲ್ಲ ಒಗ್ಗೂಡಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಬೆಳಗಾವಿಲಿ ಕಾರ್ಯಕರ್ತ. ಈ ಹೆಣ್ಣು ಮಕ್ಕಳು ಅಲ್ಲಿಂದ ಬಂದ ಮೇಲೆ ನಾನು ಅದು 3 ತಿಂಗಳು ಒಂದು ಮಹಾನಗರ ಪಾಲಿಕೆ ಚುನಾವಣೆ ಘೋಷಣೆ ಆಗತ್ತೆ. ಬೆಳಗಾವಿ ಮಹಾನಗರ ಪಾಲಿಕೆಗೆ 25 ವರ್ಷ ಆಗಿರುತ್ತೆ ಕನ್ನಡದವ್ರ ಮೇಯರ್ ಆಗಿ. 25 ವರ್ಷ ಕನ್ನಡದವ್ರ ಮೇಯರ್ ಆಗಿ. ಆಗ ಅವ್ರೇನು ಮಾಡ್ತಾರೆ, ಮರಾಠಿಗರು MES ಮರಾಠ ಭಾಷಾ ಒಕ್ಕೂಟ MES ಮಾಡಿಕೊಂಡು ಅವ್ರು ಚುನಾವಣೆ ಎದುರಿಸ್ತಾರೆ. ನಾನು ಎಲ್ಲರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಈ ಸಲ ಯಾರು ಪಕ್ಷದಲ್ಲಿ ಕ್ಯಾಂಡಿಡೇಟ್ ಹಾಕಬೇಡಿ, ಕನ್ನಡ ಅಭ್ಯರ್ಥಿಗಳ ಒಕ್ಕೂಟ ಅಂತ ಹಾಕೋಣ ಅಂತ ಹೇಳಿ ಮಾತಾಡ್ಕೊಂಡು ಇದು ಮಾಡ್ಕೋತೀನಿ. ಆಗ ನಾವು ಒಂದು ಒಕ್ಕೂಟ ಮಾಡ್ಕೋತೀವಿ, 22 ಜನನ ಅಲ್ಲಿ ನಗರಸಭೆಗೆ ನಿಲ್ಲಿಸ್ತೀವಿ. 22 ಜನರನ್ನ ನಗರ ಪಾಲಿಕೆಗೆ. 22ರಲ್ಲಿ ಈ ಹೆಣ್ಮಗಳು ಕಾಫಿ ಟೀಗೆ ಹೋಗಿದ್ನಲ್ಲ, ಅವಳಿಗೆ ಕೇಳ್ತೀನಿ, ನೀನು ನಿಂತ್ಕೊಳ್ಳಪ್ಪ ಈ ಸಲ ನಿನ್ನ ವಾರ್ಡಲ್ಲಿ ಅಂತ. ಬೇಡ ಅಣ್ಣ, ಆಯ್ಕೊಂಡು ತಿನ್ನೋ ಕೋಳಿ ಕಾಲು ಮರಿಬೇಡ್ರಿ, ಹೆಂಗೋ ಒಂದು ನೇಕಾರರ ಕೆಲಸ ಮಾಡ್ಕೊಂಡಿದ್ದೀನಿ ಅಂತ. ಇಲ್ಲ ಕಣೋ, ನಿಂತ್ಕೊಳ್ಳೋ, ನಾನು ಸಪೋರ್ಟ್ ಮಾಡ್ತೀನಿ. ಆ ಚುನಾವಣೆಯಲ್ಲಿ ಸಿಕ್ಕಾಬಟ್ಟೆ ಖರ್ಚು ಮಾಡಿ ಇದು ಮಾಡಿ ಎಲೆಕ್ಷನ್ ಎದುರಿಸ್ತೀವಿ. 22 ಜನ ಆಯ್ಕೆ ಆಗ್ತಾರೆ. 22 ಜನ ಆಯ್ಕೆ ಆದರು. ನಾವು ಎಲ್ಲೆಲ್ಲಿ 22 ಜನ ಆಯ್ಕೆ ಆಗ್ಬೋದು ಅಂತ ಕ್ಯಾಂಡಿಡೇಟ್ ಹಾಕಿದ್ವೋ ಅಷ್ಟು ಜನ ಆಯ್ಕೆ ಆಗ್ತಾರೆ. ಆಗ ಅವಳ ಅದೃಷ್ಟ ಮೇಯರ್ ಕ್ಯಾಟಗರಿ ಅವಳದೇ ಬರುತ್ತೆ ನೋಡಿ. ರಾತ್ರಿ ನಾಳೆ ಮೇಯರ್ ಚುನಾವಣೆ ಇದೆ, ನಾನು ಬೆಂಗಳೂರು ಬಂದು ಮತ್ತೆ ವಾಪಸ್ ಹೋಗ್ತೀನಿ, ಅವ್ರಿಗೆಲ್ಲ ಡಿನ್ನರ್ ಮಾಡಿಸಿ ಬಂದು ಹೋಟ್ಲಲ್ಲಿ ರಾತ್ರಿ 2 ಗಂಟೆಗೆ ಮಲಗಿರ್ತೀನಿ. ಸಂಭಾಜಿ ಪಾಟೀಲ್ದು ಫೋನ್ ಬರುತ್ತೆ, ನಿಮ್ಮ 7 ಜನ ಕಾರ್ಪೊರೇಟ್ರು ನಾನೇ ತಗೊಂಡು ಹೋಗಿದ್ದೀನಿ ಅಂತ. ಸಂಭಾಜಿ ಪಾಟೀಲ್ದೊಂದು ದೊಡ್ಡ ತೋಟದ ಮನೆ, ಅಲ್ಲಿ ಕರ್ಕೊಂಡೋಗಿ ಇಟ್ಕೊಂಡಿರ್ತಾನೆ. ಆಗ ಡಿಮ್ಯಾಂಡ್ ಮಾಡ್ತಾನೆ, ನೀನೊಂದು 25 ಲಕ್ಷ ದುಡ್ಡು ತೊಗೊಂಡು ನೀನು ಒಬ್ಬನೇ ನಾನು ಕಳಿಸಿದ ಕಾರಲ್ಲಿ ನನ್ನ ತೋಟದ ಮನೆಗೆ ಹೋಗಬೇಕು ಅಂತ. 2 ಗಂಟೆ ರಾತ್ರಿ ನಾನು ಬೇರೆ ಇಡೀ ಈ ಬಾರಿ ಕನ್ನಡದವರೊಬ್ಬರು ಮೇಯರ್ ಆಗ್ತಾರೆ ಅಂತ ಹೇಳ್ಕೊಂಬಂದ್ಬಿಟ್ಟಿದ್ದೀನಿ ಇಡೀ ರಾಜ್ಯದಲ್ಲಿ. ಇಂಥ ಸಂದರ್ಭ ಹೇಗೆ ಮಿಸ್ ಮಾಡೋದು ಅಂತ ಹೇಳಿ ಆ ಜಿಲ್ಲಾ ಸಂಬಂಧಪಟ್ಟಂತೆ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಫೋನ್ ಮಾಡಿ ಕೇಳ್ತೀನಿ. ಅಷ್ಟೊತ್ತಿನಲ್ಲಿ ಯಾರೂ ಹೋಗಬೇಡ, ಸರಿ ಇಲ್ಲ ಜಾಗ, ಅವ್ನು ಸರಿ ಇಲ್ಲ, ಹೋಗಬೇಡ. ತುಂಬ ಹೊತ್ತು ಹೋಟ್ಲಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತೀನಿ. ನನ್ನ ಹತ್ರ ಒಂದು 10-15 ಲಕ್ಷ ದುಡ್ಡಿತ್ತು, ಅದು ಬೇರೆ ಅವನು ಒಂದು 20 ಲಕ್ಷ ದುಡ್ಡು ತೊಗೊಂಡು ಬರಬೇಕು ಅಂತ ಹೇಳಿದ್ದ. 10 ಲಕ್ಷ ಇತ್ತು, ಮತ್ತು ಉಮಾದೇವಿ ಟೋಪಣ್ಣವ್ರ ಹತ್ರ ಒಂದು 10 ಲಕ್ಷ ಇಸ್ಕೊಂಡು ರೆಡಿ ಮಾಡ್ಕೊಂಡು ಕೂತ್ಕೊಂಡು, ಇಲ್ಲ ಅದೇನಾಗತ್ತೆ ಆಗಲಿ, ಹೋಗೇ ಬಿಡೋಣ ಅಂತ ಹೇಳಿ ಹೋಗ್ತೀನಿ. ಅಷ್ಟೊತ್ತಿಗೆ ಅವನು MLA ಆಗಿದ್ನಲ್ಲ ಸಂಭಾಜಿ, ಹೋಗ್ತೀನಿ. ಅವನಿಗೊಂದು ಮೀಡಿಯಾದಲ್ಲಿ ಕೂತ್ಕೊಂಡು ನಾನು ಅವನು ಅಲ್ಲಿಂದ ಮಾತಾಡಿದ್ರೆ ನಾನು ಇಲ್ಲಿಂದ ಅವನಿಗೆ ಮಾತು ಸವಾಲು ನಡೀತಾ ಇರೋದು ಯಾವಾಗಲೂ. ಅವನು ಅಲ್ಲಿಂದ ಬೆಳಗಾವಿಯಿಂದ ಮಾತಾಡೋದು, ನಾನು ಬೆಂಗಳೂರಿಂದ ಮಾತಾಡ್ತಿದ್ದೆ. ಆಗ ಅವ್ನಿಗೆ ಹೇಳಿದ್ದೆ, ನೀನು ವಿಧಾನಸೌಧಕ್ಕೆ ಹೆಂಗೆ ಬರ್ತೀಯ ಬಾರ ನೋಡ್ತೀನಿ, ನೀನು ಒಬ್ಬ ಶಾಸಕ ಬಾರ ನೋಡ್ತೀನಿ, ನೀನು ಹೆಂಗೆ ಹೋಗ್ತೀಯ ಬಾರ ನೋಡ್ತೀನಿ ಬಂದು ಅಂತ. ಅವನಿಗೆ ಇಲ್ಲಿ ಬರಬೇಕಾಗಿತ್ತು. ನನ್ನ ಅಲ್ಲಿಗೆ ರಾತ್ರಿ ಬರೋಕ್ಕೆ ಹೇಳ್ತಾನೆ, ಯಾರು ಹೋಗಬೇಡಿ ಅಂತಾರೆ. ಅವತ್ತು ಅವನು ಕಳಿಸಿದ ಕಾರಲ್ಲಿ ಜೀವದ ಹಂಗೆ ತೋರಿದು ನಾನು ಹೋಗ್ತೀನಿ ಅವನ ತೋಟದ ಮನೆಗೆ. ಅಲ್ಲಿ ಒಂದು ದೊಡ್ಡ ಟೀಮು, ಅಲ್ಲಲ್ಲಿ ಬೆಂಕಿ ಹಾಕ್ಕೊಂಡು, ಅಲ್ಲಿ ಬಟ್ಟಿ ಸರಾಯಿ, ಒಂದಂಕಿ ಲಾಟ್ರಿಯಿಂದ ಎಲ್ಲ ದಂಧೆ ನಡೆಯುವಂಥ ಒಂದು ಸ್ಥಳ ಅದು. ಅದು ಹೆಡ್ ಕ್ವಾರ್ಟ್ರ್ ಇದ್ದಂಗೆ. ಅಲ್ಲಿ ಎಲ್ಲ ತುಂಬಿಕೊಂಡಿರ್ತಾರೆ. ಹೋಗ್ತೀನಿ ನಾನು ಒಬ್ಬನೇ ಅವ್ರು ಕಳಿಸಿದ ಕಾರಲ್ಲಿ. ಆಗ ಅವನಿಗಿಂತ ಅವನ ಹೆಂಡ್ತಿ ಭಾರಿ ಕೂಗಾಡ್ತಾಳೆ, ನನ್ನ ಗಂಡನ ಹಂಗೆ ಮಾಡಿಬಿಡ್ತೀನಿ, ಬೆಂಗಳೂರಿಗೆ ಬಂದರೆ ಹಿಂಗೆ ಮಾಡಿಬಿಡ್ತೀನಿ ಅಂತ. ಮೀಡಿಯಾದಲ್ಲಿ ಕೂತ್ಕೊಂಡು ಮಾತಾಡ್ತೀಯಲ್ಲ, ನೀನೀಗ ಇಲ್ಲಿಂದ ವಾಪಸ್ ಹೋಗ್ತೀಯಾ, ನೋಡೋಣ ಹೋಗೋದು ಹೆಂಗೆ ಹೋಗ್ತೀಯ ವಾಪಸ್. ಹಾಗೆ ಮಾತು ನಡೆಯುತ್ತೆ. ಒಬ್ಬನೇ ಯಾರು ಕರ್ಕೊಂಬರ್ಬಾರ್ದು ಅಂತ ಹೇಳಿದ್ನಲ್ಲ, ಒಬ್ಬನೇ. ಕೊನೆಗೆ
ರಾತ್ರಿ ಅಷ್ಟೊತ್ತು ನನ್ನ ಏನೆಲ್ಲೋ ರೀತಿಯಲ್ಲಿ ಬೆದರಿಸೋಕೆ ಇದು ಮಾಡ್ತಾರೆ. ನಾನು ಭಾರಿ ಗಟ್ಟಿಯಾಗಿ ಉತ್ತರ ಕೊಡ್ತಾ ಇರ್ತೀನಿ. ಸಂಭಾಜಿ ಪಾಟೀಲ್ ನಿಮ್ಮ ಮುಖಾಮುಖಿ ಆಯಿತು. ಮುಖಾಮುಖಿ ನೇರ ಏನಾಯ್ತು ಅವಾಗ? ನೇರ ಅದನ್ನೇ ನೀವು ಹಂಗೆ ಮಾಡಿದ್ರಿ, ಈಗ ಮೇಯರ್ ಹೆಂಗೆ ಮಾಡ್ತೀಯ ನೋಡ್ತೀನಿ ನಾನು. ನೀನು ಇಲ್ಲಿಂದ ಹೋದ್ರೂ ತಾನೇ ಮೇಯರ್ ಮಾಡೋದು, ನೀನು ಹೋಗೋಕ್ಕೆ ಚಾನ್ಸೇ ಇಲ್ಲ ಇಲ್ಲಿಂದ. ಆ 7 ಜನ ಕಾರ್ಪೊರೇಟರ್ಸ್ ಅಲ್ಲೇ ಇದ್ರು, ಅದೇ ತೋಟದ ಮನೆಯಲ್ಲೇ ಅವ್ರನ್ನ ಒಂದು ಕಡೆ ಇಟ್ಟಿದ್ರು. ನಮ್ಮಲ್ಲಿ ಒಂದು ಕಡೆ ಅವರ ಸಂಭಾಷಣೆ ಭೇಟಿ ಆಗ್ತಾಯಿಲ್ಲ. ಕೊನೆಗೆ ಲಾಸ್ಟಿಗೆ ಅವನೊಂದು ತೀರ್ಮಾನಕ್ಕೆ ಬರ್ತಾನೆ, ಬೆಂಗಳೂರಿಗೆ ನಾನು ಬಂದಾಗ ನೀನೇನೂ ತೊಂದರೆ ಕೊಡಲ್ಲ ಅನ್ನೋದಾದರೆ ನಾನು ಅವ್ರನ್ನ 7 ಜನ ಕಳಿಸ್ಕೊಡ್ತೀನಿ, ನೀನು ವಾಪಸ್ ಹೋಗ್ಬೋದು ಅಂತ ಆ ಇದಕ್ಕೆ ಆ ಭಯ ಬಂದ. ಆಗ ನಾನು 7 ಜನ ಕಾರ್ಪೊರೇಟರ್ ಕರ್ಕೊಂಡು ಅಲ್ಲಿಂದ ರಾತ್ರಿ ಬಂದು. ನೀವು ಅವರ ಕಂಡೀಷನ್ಗೆ ಒಪ್ಕೊಂಡ್ರ? ಬೆಂಗಳೂರು ಬಂದಾಗ ನಿನಗೇನು ತೊಂದರೆ ಮಾಡಲ್ಲ ಅಂತ? ಆ ಸಂದರ್ಭಕ್ಕೆ ಒಪ್ಕೊಳ್ಳೇಬೇಕು. ಮೇಯರ್ ಆಗಬೇಕಲ್ಲಿ, ಮೇಯರ್ ಚುನಾವಣೆ ಆಗಬೇಕು. 25 ವರ್ಷದ ನಂತರ ಮೇಯರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಒಂದು ಚಾನಲರ್ ಬೇರೆ ನಾನು ಕೇಳ್ತಾ ಇದ್ರು, ಈ ಸಲ ಕನ್ನಡದವ್ರು ಮೇಯರ್ ಆಗಲಿಲ್ಲ ಅಂದರೆ ವಾಪಸ್ ನೀವು ಬೆಂಗಳೂರಿಗೆ ಹೋಗಲ್ವಾ, ಬೆಳಗಾವಿಲೇ ಇರ್ತೀರಂತ ಆಗಾಗ ನನಗೆ ಕೆಣಕ್ತಾ ಇದ್ರು. ಅದೊಂದಿತ್ತು. ಹಾಗಾಗಿ ನಾನೇನು ಮಾಡಿದೆ, ಆ ಟೈಮಿಗೆ ಆ ಸಂದರ್ಭಕ್ಕೆ ಒಪ್ಕೊಂಡು 7 ಜನ ಕಾರ್ಪೊರೇಟರ್ ಕರ್ಕೊಂಡು ಬಂದು ಅವ್ರನ್ನೆಲ್ಲ ಹೋಟ್ಲಲ್ಲಿ ಇಟ್ಟು ಲಾಕ್ ಮಾಡಿಕೊಂಡು ಬಂದು ಮಲ್ಕೊಂಡು 5:30 ಅವಾಗ ಬಂದಾಗ ಮಲ್ಕೊಂಡು. 20 ಲಕ್ಷ ಕೊಟ್ರ ಇಸ್ಕೊಂಡ ಅವನು? ತೊಗೊಂಡ, ಕೊಟ್ಟು ಹಾಗೆ ಅವ್ನು ಕರ್ಕೊಂಬಂದು ಒಂದು ಹೋಟ್ಲಲ್ಲಿ ಇಟ್ಟು ಲಾಕ್ ಮಾಡಿ ಬಂದು 5 ಗಂಟೆಲಿ ಮಲಗಿ ಮತ್ತೆ 10:30 ತೊಗೊಂಡೋಗಿ ಅವ್ರನ್ನ ಮಹಾನಗರ ಪಾಲಿಕೆ ಕಳಿಸಿ ಮೇಯರ್ ಚುನಾವಣೆ ಆಯಿತು. ಚುನಾವಣೆ ಆದಮೇಲೆ ಆ ಹೆಣ್ಮಗಳೇ ಮೇಯರ್ ಆದಳು 25 ವರ್ಷದ ನಂತರ. ಅದರ ಹಿಂದೆ ಸಂಭಾಜಿ ಇದು ಸಿದ್ದನಗೌಡ ಪಾಟೀಲ್ ಮೇಯರ್ ಆಗಿದ್ದರು, ಬಂಗಾರಪ್ಪ ಮುಖ್ಯಮಂತ್ರಿ. ಆಗ ಅವರ ತಾಕತ್ತಿನಿಂದ ಅಲ್ಲೊಬ್ಬ ಕನ್ನಡದವ್ರ ಮೇಯರ್ ಆಗಿದ್ದರು, ಸಿದ್ದನಗೌಡ ಪಾಟೀಲ್. ಅದಾದಮೇಲೆ 25 ವರ್ಷ ಕನ್ನಡದವ್ರ ಮೇಯರ್ ಆಗಿರಲೇ ಇಲ್ಲ. ಇವ್ರ ಹೆಸರು ಯಾರು? ಪ್ರಶಾಂತ್ ಬುಡಿವಿ ಅಂತ ಹೆಣ್ಮಗಳು, ಪ್ರಶಾಂತ್ ಬುಡಿವಿ ಅಂತ ನೇಕಾರ ಹೆಣ್ಮಗಳು, ಜೈನ್ ಸಮುದಾಯ ಅವರು. ಆದರೆ ನೇಕಾರರು, ವೃತ್ತಿಯಲ್ಲಿ ನೇಕಾರರು.